ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಬಂದು ಫಸ್ಟ್ ಮಂತಿಂದ 12 ಮಂತ್ವರೆಗೂ ಮನೆಯಲ್ಲೇ ಫೋಟೋಶೂಟ್ ಮಾಡಿರೋದು ನನ್ನ ಮಗಂದು. ಮಂತ್ಲಿ ಫೋಟೋಶೂಟ್ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟ್ ಮಂತ್ ಬಂದು ನಾನು ಮನೇಲಿರೋದೇ ದಿನಸಿ ಐಟಮ್ ಬಳಸ್ಕೊಂಡು ಮಾಡಿರೋ ಅಂಥದ್ದು. ಹೆಸರು ಕಾಳು, ಕಡಲೆಬೀಜ, ಹೆಸರು ಬೇಳೆ ಮತ್ತು ಮೆಣಸು ಆರ್ಟ್ಸಲ್ಲಿ ಮಾಮ್ ಮತ್ತು ಡ್ಯಾಡ್ ಅಂತ ಹಾಕಿ ಫಸ್ಟ್ ಮಂತ್ ಫೋಟೋಶೂಟ್ ಮಾಡಿದ್ದೀನಿ. ಮಲಗಿಸಿ ಫೋಟೋ ತೆಗಿಯೋಣ ಅನ್ನೋ ಅಷ್ಟೊತ್ತಿಗೆ ಅವನ್ನೆಲ್ಲ ಫುಲ್ಲು ಉಜ್ಜಾಕ್ಬಿಟ್ಟ. ಇದು ಫಸ್ಟ್ ಮಂತ್ ಫೋಟೋಶೂಟು. ಸೆಕೆಂಡ್ ಮಂತ್ ಫೋಟೋಶೂಟ್ ಬಂದು ಸಂಕ್ರಾಂತಿ ಹಬ್ಬ ಇತ್ತು. ಸೊ ಸಂಕ್ರಾಂತಿ ಹಬ್ಬದ ಮಾಡೋಣ ಅಂತ ಸಂಕ್ರಾಂತಿ ಹಬ್ಬದ ಮಾಡಿದ್ದೀನಿ. ಎಳ್ಳು ಬೆಲ್ಲ, ಕಡಲೆಕಾಯಿ, ಅವರೆಕಾಯಿ, ಪೊಂಗಲು, ಕಬ್ಬು ಇದಿಷ್ಟು ಇಟ್ಟು ಸೆಕೆಂಡ್ ಮಂತ್ ಮಾಡಿದ್ದೀನಿ. 2 ಅಂತ ನಾನು ಎಳ್ಳು ಬೆಲ್ಲದಲ್ಲಿ ಬರೆದಿದ್ದೀನಿ. ಇದು ಸೆಕೆಂಡ್ ಮಂತ್ ಫೋಟೋಶೂಟು. ಇದಲ್ಲಿ ಸುಮ್ಮನೆ ಮಲ್ಕೊಂಡಿದ್ದ, ಇದಲ್ಲ ಅವ್ನಿಗೇನು ಸಿಗ್ತಿರ್ಲಿಲ್ಲ ಉಜ್ಜಕ್ಕೆಲ್ಲ. ಸೊ ಟ್ರೈ ಮಾಡ್ತಿದ್ದ ಎಳೆಯೋದಕ್ಕೆ, ಬಟ್ ಅದು ಯಾವುದೋ ಅವನಿಗೆ ಸಿಗಲಿಲ್ಲ, ಸ್ವಲ್ಪ ದೂರ ಇತ್ತು. ಸೊ ಇದಲ್ಲಿ ಹಾಗೆ ಸುಮ್ಮನೆ ಮಲಗಿದ್ದಾನೆ. ಸೊ ಥರ್ಡ್ ಮಂತ್ ಫೋಟೋಶೂಟ್ ಬಂದು ಆರ್ಟ್ಸಲ್ಲಿ ಮಾಡಿದ್ದೀನಿ. ರೆಡ್ ಕಲರ್ ಪೇಪರ್ ತೊಗೊಂಡು ಬಂದು ಆರ್ಟ್ ಶೇಪ್ನ ಕಟ್ ಮಾಡಿ ಆರ್ಟ್ಸ್ ಅಂತ ಮಾಡಿದ್ದೀನಿ. ಥರ್ಡ್ ಮಂತು ಆರ್ಟ್ ಶೇಪ್ದು ಫೋಟೋಶೂಟ್ ಮಾಡಿದ್ದೀನಿ. ಕೈ ಕಾಲು ಒಂದು ನಿಮಿಷ ಸುಮ್ಮನೆ ಇರ್ತಿರ್ಲಿಲ್ಲ, ಅಲ್ಲಾಡಿಸ್ತಾನೆ ಇದ್ದ. ಸೊ ಇದು ಥರ್ಡ್ ಮಂತ್ ಫೋಟೋಶೂಟು. ಫೋರ್ತ್ ಮಂತ್ ಬಂದು ರೈತರದ್ದು ಮಾಡಿದ್ದೀನಿ. ರೈತರದ್ದು ಸ್ವಲ್ಪ ಕಷ್ಟ ಆಯಿತು ನನಗೆ ಮಾಡೋದಕ್ಕೆ, ಬಟ್ ಅದು ಎಲ್ಲ ಮನೆಯಲ್ಲೇ ಮಾಡಿರೋದು ನಾನು. ಎತ್ತಿನ ಗಾಡಿ ಆಗಿರ್ಬೋದು, ಮನೆ ಆಗಿರ್ಬೋದು, ಕಬ್ಬು, ತೆಂಗಿನ ಮರ ಇವೆಲ್ಲ ಮನೆಯಲ್ಲೇ ಮಾಡಿದ್ದೀನಿ. ಫೋರ್ತ್ ಮಂತ್ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಮನೆ ಮತ್ತು ಎತ್ತಿನ ಗಾಡಿ, ಹಸು, ತೆಂಗಿನ ಮರ, ಕಬ್ಬು ಇವೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ಇಷ್ಟಪಟ್ಟು ಮಾಡಿದೆ. ಅಕ್ಕಿ ರಾಗಿ 2 ಇಟ್ಟಿದ್ದೀನಿ. 4 ಅನ್ನೋದನ್ನ ಅಕ್ಕಿಯಲ್ಲಿ ಬರೆದಿದ್ದೀನಿ. ಇದು ಅವನ ಫೋರ್ತ್ ಮಂತ್ ಫೋಟೋಶೂಟ್. ಫಿಫ್ತ್ ಮಂತ್ ಫೋಟೋಶೂಟ್ ಬಂದು ಚಾಕ್ಲೇಟ್ದು ಮಾಡಿದ್ದೀನಿ. ಆ್ಯಕ್ಚುಲಿ ಶಾಲುನ ಚಾಕ್ಲೇಟ್ ಥರ ಮಾಡಿ ಅದರೊಳಗಡೆ ಅವನ್ನ ಮಲಗಿಸಿದ್ದೀನಿ. ಚಾಕ್ಲೇಟ್ ಥರ ಇರಲಿ ಅಂತ ಮಲಗಿಸಿ ತೆಗ್ದಿದ್ದೀನಿ. ಇದು ಅಷ್ಟೇ ಫುಲ್ಲು ರಬ್ ಮಾಡ್ತಿದ್ದೆ, ಎಲ್ಲ ಚಾಕ್ಲೇಟು ಎತ್ಕೊಳ್ಳೋದು ಎಲ್ಲ ಮಾಡ್ತಿದ್ದ. 5 ಬಂದು ಜೆಮ್ಸಲ್ಲಿ 5 ಅಂತ ಬರೆದಿದ್ದೀನಿ. ಇದರಲ್ಲಿ ಸ್ವಲ್ಪ ಸ್ಮೈಲ್ ಮಾಡೋನೆ. ಫೋಟೋ ತೆಗಿತಾ ಇದ್ದೀವಿ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ಬಿಟ್ಟೈತೆ ಅವನಿಗೆ. ಕೈ ಕಾಲು ಎಲ್ಲ ಹಿಂಗೆಲ್ಲ ಆಡಿಸ್ತಾ ಇದ್ದಾನೆ. ಸೊ ಇದು 5th ಮಂತ್ ಫೋಟೋಶೂಟು. 6th ಮಂತ್ ಫೋಟೋಶೂಟ್ ಬಂದು ಹಾಫ್ ಮಂತ್ ಬರ್ಡೇ ಫೋಟೋಶೂಟು. ಫಸ್ಟ್ ಟೈಮ್ ನಾನು ಕೇಕ್ ಮಾಡೋಣ ಅಂದ್ಕೊಂಡಿದ್ದು, ಟ್ರೈ ಕೂಡ ಮಾಡಿದ್ದು ಫಸ್ಟ್ ಟೈಮೇ. ಅದು ತುಂಬಾ ಚೆನ್ನಾಗಿ ಬಂತು. ರೌಂಡಾಗಿ ಮಾಡಿದ್ದಿದ್ದು ಆ್ಯಕ್ಚುಲಿ ಅದು, ಬಟ್ ಆಫ್ ಅಂತ ಬೇಕು ಅಂದ್ಬಿಟ್ಟು ಮಧ್ಯ ಕಟ್ ಮಾಡಿ ನೀಟಾಗಿ 1 by 1 ಸ್ಟೆಪ್ ಆಗಿಟ್ಟು ಆಫ್ ಅಂತ ಮಾಡಿದ್ದೀನಿ. ಮನೇಲೇ ಟ್ರೈ ಮಾಡಿರೋಂಥ ಚಾಕ್ಲೇಟ್ ಕೇಕ್ ಅದು. ತುಂಬಾ ಚೆನ್ನಾಗಿತ್ತು ಕೇಕ್ ಮಾತ್ರ. ಇದು 6th ಮಂತ್ ಫೋಟೋಶೂಟು. 6 ನಾನು ದೀಪ ಥರ ಮಾಡಿ 6 ಅಂತ ಜೋಡಿಸಿದ್ದೀನಿ. ಸುಮ್ಮನೆ ಜೆಮ್ಸ್ ಪ್ಯಾಕೆಟ್ ಇಕ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದ. ಇದು ಅವನ 6th ಮಂತ್ ಫೋಟೋಶೂಟ್. ಇದು 7th ಮಂತ್ ಫೋಟೋಶೂಟ್ ಬಂದು ಮ್ಯಾಂಗೋ ಫೋಟೋಶೂಟ್ ಮಾಡಿರೋದು. ಅದು ಸಿಂಪಲಾಗಿ ಮಾಡಿದ್ದೀನಿ ಅಷ್ಟೇ, ಯಾಕೆಂದರೆ ಅವ್ನಿಗೆ ಆ ಟೈಮಲ್ಲಿ ಹುಷಾರಿರಲಿಲ್ಲ. ಆ ತಿಂಗಳು ಪೂರ್ತಿ ಅವ್ನಿಗೆ ಹುಷಾರಿರಲಿಲ್ಲ. ಸೊ ಅದಕ್ಕೆ 7th ಮಂತ್ಗೆ ಬಂದು ಮ್ಯಾಂಗೋಲ್ಲಿ ಮನೇಲಿರೋ ಮ್ಯಾಂಗೋ ಹಾಕಿ ಫೋಟೋಶೂಟ್ ಮಾಡಿದ್ದೀನಿ. ಮ್ಯಾಂಗೋ ಶೇಪ್ ಬಂದು ಕಾರ್ಬೋ ಶೀಟಲ್ಲಿ ಕಟ್ ಮಾಡಿ ಸುಮ್ಮನೆ ಇಟ್ಕೊಳ್ಳೋಕೆ ಅಷ್ಟೇ ಕೊಟ್ಟಿದ್ದು. ಅವ್ನು ಸುಮ್ಮನೆ ಹಾಗೆ ಇಟ್ಕೊಂಡ. ಹಾಗೆ ತಿಂತಾನೆ ಇಲ್ಲ ಅಂತ 1 ಪೀಸ್ ಕೊಟ್ವಿ, ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಅಷ್ಟೇ, ಬಟ್ ಅವನೇನು ತಿಂದಿಲ್ಲ ಅದು. ಇದು 7th ಮಂತ್ ಫೋಟೋಶೂಟು. 8th ಮಂತ್ ಫೋಟೋಶೂಟ್ ಬಂದು ಮೂನ್ ಮತ್ತು ಸ್ಟಾರ್ಸಲ್ಲಿ ಮಾಡಿದ್ದೀನಿ. ಇದು ಅಷ್ಟೇ ಫುಲ್ಲು ಸ್ಟಾರ್ಸ್ ಎಲ್ಲ ಉಜ್ಜೋದಕ್ಕೆ ಹೋಗ್ತಿದ್ದ. A4 ಶೀಟ್ಸಲ್ಲಿ ಕಟ್ ಮಾಡಿರೋಂಥ ಸ್ಟಾರ್ಸ್ ಇದು. ವೈಟ್ ಪಂಚೆ ತೊಗೊಂಡು ಅದನ್ನು ಮೂನ್ ಶೇಪಾಗಿ ರೆಡಿ ಮಾಡಿರೋಂಥ ಫೋಟೋ. ಮೂನ್ ಮತ್ತು ಸ್ಟಾರ್ಸಲ್ಲಿ 8th ಮಂತ್ ಫೋಟೋಶೂಟು. ಇನ್ನು 9th ಮಂತ್ ಬಂದು ಬಲೂನ್ಸ್ ಫೋಟೋಶೂಟ್ ಮಾಡಿರೋದು. ಬಾಕ್ಸ್ ತೊಗೊಂಡು ಅವನಿಗೆ 4 ಸೈಡು ಹೋಲ್ನ ರೆಡಿ ಮಾಡಿ ಅದನ್ನು ಇಟ್ಟಿದ್ದೆ 4 ಸೈಡು. ಅದು ಕುತ್ಕೊತಿದ್ದ, ಬಟ್ ಏನು ಮಾಡ್ತಿದ್ದ ಅಂದರೆ ಕಡ್ಡಿಗಳನ್ನೆಲ್ಲ ಫುಲ್ಲು ಬೀಳ್ಸಕ್ಕೆ ಹೋಗ್ತಿದ್ದ. ಅದು ಬಲೂನ್ ಬಿದ್ದೋಗ್ತಿತ್ತು. ನಾವು ಟ್ಯಾಗ್ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಆಗಿ ಇಟ್ಟಿದ್ದು. 9th ಮಂತ್ ಫೋಟೋಶೂಟ್ ಬಂದು ಬಲೂನ್ ಫೋಟೋಶೂಟ್ ಮಾಡಿರೋದು. 10th ಮಂತ್ ಫೋಟೋಶೂಟ್ ಬಂದು ಐ ಗಾಟ್ ಮೈ ಫಸ್ಟ್ ಟೀತ್ ಅಂತ ಮಾಡಿದ್ದೀನಿ. ಆಗ್ತಾನೆ ಅಲ್ಲಿ ಬಂತು ಒಂದು. ಸೊ ಅದಕ್ಕೆ ಇರಲಿ ಅಷ್ಟೇ A4 ಶೀಟ್ಸಲ್ಲೇ ಎಲ್ಲ ಕಟ್ ಮಾಡಿರೋ ಅಂಥದ್ದು. ಇದರಲ್ಲಿ ಸುಮ್ಮನೆ ಬ್ರಷ್ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದ ಅಷ್ಟೇ. 10th ಮಂತ್ ಬಂದು ಟೀತ್ ಫೋಟೋಶೂಟ್ ಮಾಡಿದ್ದೀನಿ. ಇನ್ನು 11th ಮಂತ್ ಫೋಟೋಶೂಟ್ ಬಂದು ಡಾಕ್ಟರ್ ಫೋಟೋಶೂಟ್ ಮಾಡಿದ್ದೀನಿ. ಸುಮ್ಮನೆ ಕುತ್ಕೊತಲಿಲ್ಲ, ಅದು ಬೇಕು ಇದು ಬೇಕು ಅಂತ ಇದ್ದ. ಅದಕ್ಕೆ ಒಂದು ಕೈಗೆ ಒಂದು ಬುಕ್ಕು, ಒಂದು ಪೆನ್ ಕೊಟ್ಟಿದ್ದೀವಿ. ಮನೇಲೆ ವೈಟ್ ಕೋಟ್ ಇತ್ತು, ಅದನ್ನು ಹಾಕ್ಬಿಟ್ಟು ಡಾಕ್ಟರ್ ಕಿಟ್ ಇತ್ತು, ಅದನ್ನೆಲ್ಲ ಇಟ್ಟು ಜೋಡಿಸಿ ಅವನದೇ ಸ್ವಲ್ಪ ಸೋಪು, ಪೌಡರು, ಕ್ರೀಮು, ಮೆಡಿಸನ್ಸ್ ಎಲ್ಲ ಅವನದೇ ಇತ್ತು. ಸೊ ಅದೆಲ್ಲ ಇಟ್ಟು ಮಾಡಿರೋ ಅಂಥ ಡಾಕ್ಟರ್ದು ಫೋಟೋಶೂಟು 11th ಮಂತ್ದು. ಇನ್ನು 12th ಮಂತ್ ಫೋಟೋಶೂಟ್ ಬಂದು ಕಿಚನ್ದು ಮಾಡಿರೋದು.
ಕಿಚನ್ದು ಸ್ಟವ್ ಏನು ಇಟ್ಟಿಲ್ಲ, ಬಟ್ 2 ಸ್ಟ್ಯಾಂಡ್ ಇಟ್ಟಿದ್ದೀನಿ ಅಷ್ಟೇ. ಅಲ್ಲಿ ಸ್ಟವ್ 12 ಮಂತು ಕಿಚನ್ದು ಮಾಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅವನು ಚೌಟ್ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದ. ಅದು ಕಡಲೆ ಬೀಜ ಬೇಕು ಅಂತಿದ್ದ, ಸೊ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದಕ್ಕೆ ಅದನ್ನು ಫ್ರೈ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಅಷ್ಟೇ. ಇದರಲ್ಲಿ ಏನು ಜಾಸ್ತಿ ಅವನು ಏನು ಮಾಡಿಲ್ಲ, ಸೈಲೆಂಟಾಗಿ ಕುತ್ಕೊಂಡವನೇ. 12 ಅಂತ ನಾನು ಕ್ಯಾರೆಟ್ನ ಸಣ್ಣಗೆ ರೌಂಡಾಗಿ ಕಟ್ ಮಾಡಿ 12 ಅಂತ ಇಟ್ಟಿದ್ದೀನಿ. ಸೊ ಇದು 12 ಮಂತ್ ಫೋಟೋಶೂಟು. ಇದ್ರ ಜೊತೆಗೆ ಮಧ್ಯ ಶಿವರಾತ್ರಿ ಇತ್ತು, ಸೊ ಅವಾಗ ಶಿವಂದು ಮಾಡೋಣ ಅಂದ್ಬಿಟ್ಟು ಶಿವಂದು ಒಂದು ಫೋಟೋ ತೆಗೆದೆ. ಅದು ಅಷ್ಟೇ ನೀಟಾಗೆಲ್ಲ ರೆಡಿ ಮಾಡಿಸ್ಕೊಂಡ. ಆಗ ಇನ್ನೂ ಅವನಿಗೆ 3 ಮಂತ್ಸ್ ಆಗಿತ್ತು, ಸೊ ಅವ್ನಿಗೇನೋ ಗೊತ್ತಾಗ್ತಿರ್ಲಿಲ್ಲ, ಏನೋ ಮಾಡ್ತಾವ್ರೆ ಅಂತ ಸುಮ್ಮನೆ ಇದ್ದ. ಶಿವಂದು ಈ ಥರ ರೆಡಿ ಮಾಡಿದ್ದೀನಿ. 2 ಟಿ ಶರ್ಟ್ ತೊಗೊಂಡು ಅದನ್ನು ಲಿಂಗ ಥರ ಮಾಡಿ ಅವನ್ನ ಶಿವ ಥರ ಕಾಣೋ ಥರ ಬಟ್ಟೆ ಹಾಕಿ ಮಲಗಿಸಿದ್ದೀನಿ. ಸುಮ್ಮನೆ ಕೈ ಕಾಲು ಅಲ್ಲಾಡಿಸಿದ್ದ ಅಷ್ಟೇ. ಶಿವಂದು ಈ ಥರ ಮಾಡಿದ್ದೀನಿ. ಅದು ನೆಕ್ಸ್ಟ್ ಬಂದು ಶ್ರೀರಾಮನವಮಿ ಇತ್ತು, ಸೊ ಅವಾಗ ಶ್ರೀರಾಮನ್ ಮಾಡೋಣ ಅಂದ್ಬಿಟ್ಟು ಶ್ರೀರಾಮಂದು ಪಂಚೆ ಹಾಕ್ಬಿಟ್ಟು ಜಸ್ಟ್ ಒಂದು ಪಂಚೆ ಹಾಕಿದ್ದೀವಿ. ಪಂಚೆ ಹಾಕ್ಬಿಟ್ಟು ಈ ಥರ ಫೋಟೋ. ಇದು ಅಷ್ಟೇ ಮನೇಲೇ ರೆಡಿ ಮಾಡಿರೋದು. ಬಿಲ್ಲು ಬಾಣ ಬಂದು ವೇಸ್ಟ್ ರಟ್ಟಲ್ಲಿ ನಾನು ರೆಡಿ ಮಾಡಿ ಇಟ್ಟಿರೋದು. ಅವ್ನಿಗೊಂದು ಬಾಣ ಕೊಟ್ಟಿದ್ದೀನಿ ಅಷ್ಟೇ, ಕೈಯಲ್ಲಿ ಇಟ್ಕೊಂಡಿರಲಿ ಅಂತ. ಇದು ಪಂಚೆ ಬಂದು ಚಿಕ್ಕದು ಟವಲ್ ಬರುತ್ತಲ್ಲ, ಅದ್ರಲ್ಲಿ ನಾನು ಪಂಚೆ ಮಾಡಿ ಹಾಕಿದ್ದೀನಿ ಅಷ್ಟೇ. ಅವನಿಗೆ ಸುಮ್ಮನೆ ಮಲ್ಕೊಂಡಿದ್ದ ಬಾಣ ಇಟ್ಕೊಂಡು ನೋಡೋಕೆ ಚೆನ್ನಾಗಿರುತ್ತೆ ಅಂತ ಶ್ರೀರಾಮನ್ ಥರ ಇರಲಿ ಅಂತ ಮಾಡಿದ್ದೀನಿ ಅಷ್ಟೇ. ಇದು ನೆಕ್ಸ್ಟ್ ಆದಮೇಲೆ ಕಷ್ಟ ಅಂದರೆ ಕೃಷ್ಣಂದು. ನನಗೆ ಕೃಷ್ಣಂದು ಒಂದು ಆಲ್ರೆಡಿ ಅವಾಗ 9 ಮಂತ್ಸ್ ಏನೋ ಆಗಿತ್ತು. ಅಲ್ಲಿ ಕುತ್ಕೊತಿದ್ದ, ಮುಂದಕ್ಕೆ ಓಡೋಗ್ತಿದ್ದ, ಎಲ್ಲ ಮಾಡ್ತಿದ್ದ. 9 ಮಂತ್ಸಲ್ಲಿ ಕಷ್ಟ ಆಗಿದ್ದು ಅಂದರೆ ಕೃಷ್ಣಂದೇ. ಒಂದು ಕಡೆ ಕಿರೀಟ ರೆಡಿ ಮಾಡ್ಕೊಂಡು ಬಂದರೆ ಇನ್ನೊಂದು ಕಡೆ ಕೈದೆಲ್ಲ ಕಿತ್ತಾಕೊತ ಇದ್ದ, ಕಾಲ್ದು ಎಲ್ಲ ಕಿತ್ತಾಕೊತ ಇದ್ದ, ಒಂದು ಇಡ್ಸ್ಕೊತಿರ್ಲಿಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿದ್ದು ಅಂದರೆ ಅವನು ಕೃಷ್ಣಂದಲ್ಲೇ. ನನಗೆ ತುಂಬ ಆಸೆ ಇತ್ತು ಕೃಷ್ಣಂದು ಹಾಕಬೇಕು ಅಂತ. ಕಷ್ಟಪಟ್ಟು ಮಾಡಿದೆ ನಾನು. ಕಿರೀಟ ಆಗಿರ್ಬೋದು, ಕೊಡಲು, ಇದೆಲ್ಲ ನಾನೇ ಕಷ್ಟಪಟ್ಟು ಮಾಡಿದೆ. ಕಿರೀಟ ಅವ್ನು ಇಡ್ಸ್ಕೊತಾ ಇರಲಿಲ್ಲ. ಗೊಂಡೆ ಹಾಕಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಆದರೆ ಅವನಿಗೆ ಕೂದಲು ಅಷ್ಟೊಂದು ಇರಲಿಲ್ಲ, ಕಮ್ಮಿ ಇತ್ತು. ಮನೇಲಿರೋದನ್ನ ಏನೋ ಒಂದು ರೆಡಿ ಮಾಡಿ ಅದನ್ನು ಕೊಂಡೆ ಥರ ಮಾಡಿದೆ. ಬಟ್ ಒಂದು ಫೋಟೋ ಮಾತ್ರ ತೋರಿಸ್ತೀನಿ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಏನು ಮಾಡ್ತಿದ್ದಾನೋ ಅದು ನಮಗೂ ಗೊತ್ತಿಲ್ಲ. ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಕುತ್ಕೊಂಡಿದ್ದಾನೆ. ಸೊ ಇದಿಷ್ಟು ಕೃಷ್ಣನ್ ಫೋಟೋಶೂಟ್ ಮಾಡಿರೋದು. ನೋಡಿದ್ರಲ್ಲ ಫಸ್ಟ್ ಮಂತಿಂದ 12 ಮಂತ್ವರೆಗೂ ಯಾವ ಥರ ಮನೆಯಲ್ಲೇ ಫೋಟೋಶೂಟ್ ಮಾಡಿದ್ದೀನಿ ಅಂತ. ಸೊ ಇದು ಸಿಂಪಲ್ ಆಗಿ ನಂದೇ ಓನ್ ಐಡಿಯಾ ಎಲ್ಲ ಮಾಡಿಕೊಂಡು ಮಾಡಿರೋಂಥ ಫೋಟೋಶೂಟ್ಸ್ ಇದೆಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಫಸ್ಟ್ ಮಂತಿಂದ 12 ಮಂತ್ವರೆಗೂ ಮನೆಯಲ್ಲೇ ಸಿಂಪಲ್ ಆಗಿ ಹೇಗೆ ಫೋಟೋಶೂಟ್ ಮಾಡೋದು ಅಂತ. ನೀವು ಇದೇ ಥರ ಟ್ರೈ ಮಾಡಿ. ನಿಮಗೆ ಎಷ್ಟು ಖುಷಿ ಆಗುತ್ತೆ. ನಾವು ಮಂತ್ಲಿ ಫೋಟೋಶೂಟ್ ಮಾಡಿದಾಗ ಆ ಫೋಟೋಸ್ ಎಲ್ಲ ನಾವು ನೋಡಿದಾಗ ಅಂತ ಫುಲ್ ಖುಷಿ ಆಗುತ್ತೆ. ಸೊ ಇದೆಲ್ಲ ಒಂದು ಸ್ವೀಟ್ ಮೆಮೊರಿ ಆಗಿರಲಿ ಅಂತ ನಾನು ಮನೇಲೇ ಮಾಡಿರೋದಷ್ಟೇ. ದೊಡ್ಡವನಾದ್ಮೇಲೆ ಅವ್ನು ನೋಡಿದ್ರೂ ಫುಲ್ ಖುಷಿ ಆಗ್ತಾನೆ. ಈ ಥರ ಎಲ್ಲ ನಮ್ಮಮ್ಮ ನಂಗೆ ಮಾಡಿದ್ದಾರೆ ಅಂತ ಫುಲ್ ಖುಷಿ ಆಗ್ತಾನೆ. ಸೊ ಅದಕ್ಕೆ ಅವನಿಗೋಸ್ಕರನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಂತ್ಲಿ ಫೋಟೋಶೂಟ್ ತೆಗ್ದಿರೋದು. ಸೊ ಫಸ್ಟ್ ಮಂತಿಂದ 12 ಮಂತ್ವರೆಗೂ ಫೋಟೋಶೂಟ್ ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋದಲ್ಲಿ ಯಾವ ಮಂತ್ ಫೋಟೋಶೂಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿದೆ.